ಬಿಗ್ ಬಾಸ್ ಪ್ರೇಕ್ಷಕರಿಗೆ ಶಾಕ್ ಕೊಟ್ಟಿರುವಂತಹ ರಾಜ್ಯ ಸರ್ಕಾರ. ಬಿಗ್ ಬಾಸ್ ಮೇಲೆ ರಾಜ್ಯ ಸರ್ಕಾರದಿಂದ ಎಂಥ ಕೃತ್ಯ. ಬಿಗ್ ಬಾಸ್ ಮನೆಯಲ್ಲಿ ಭಂಗಿ ನೆಟ್ಟ ಖಂಡ್ರೆ. ಬಿಗ್ ಬಾಸ್ ಪ್ರೇಕ್ಷಕರಿಗೆ ಶಾಕ್ ಕೊಟ್ಟಿರುವಂತಹ ರಾಜ್ಯ ಸರ್ಕಾರ. ಬಿಗ್ ಬಾಸ್ ಮೇಲೆ ರಾಜ್ಯ ಸರ್ಕಾರದಿಂದ ಇದೆಂತ ಕೃತ್ಯ. ಬಿಗ್ ಬಾಸ್ ಮನೆಯಲ್ಲಿ ಭಂಗಿ ನೆಟ್ಟ ಖಂಡ್ರೆ ನರೇಂದ್ರ ಸ್ವಾಮಿ. ಬಿಗ್ ಬಾಸ್ಗೆ ನುಗ್ಗಿರುವ ವಿರುದ್ಧ ಭುಗಿಲೆದ್ದಂತಹ ಆಕ್ರೋಶ. ಯಾರು ಹೇಳದ ಮಾಹಿತಿಯನ್ನ ಹೇಳ್ತೇವೆ ಫ್ರೀಡಮ್ ಟಿವಿಯಲ್ಲಿ. ಎಸ್ ವೀಕ್ಷಕರೇ, ಇದು ಫ್ರೀಡಮ್ ಟಿವಿಯ ಮಾಸ್ಟರ್ 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 ಎಕ್ಸ್ಕ್ಲೂಸಿವ್ ಸ್ಟೋರಿ. ಎಸ್ ವೀಕ್ಷಕರೇ, ಏನಾಯ್ತು ನಿನ್ನೆ ಬಿಡದಿಯಲ್ಲಿ ಯಾರು ಕಂಡು ಕೇಳರಿಯದ ಇತಿಹಾಸದಲ್ಲಿ ಮರುಕಳಿಸದ ಇತಿಹಾಸದಲ್ಲಿ ಆಗದಂತಹ ಘಟನೆ ಆಯ್ತು. ಬಿಗ್ ಬಾಸ್ ಕನ್ನಡ ಮನೆಯಲ್ಲಿ ಅಂದ್ರೆ COVID-19 ಇದ್ದಾಗ ಬೀಗ ಹಾಕಲಾಗಿತ್ತು. ಬಿಗ್ ಬಾಸ್ಗೆ ಎಲ್ಲ ಒಂದು ಜನರನ್ನು ಕೂಡ ಹೊರಗಡೆ ಕಳಿಸಿ, ಸ್ಪರ್ಧಿಗಳನ್ನು ಕೂಡ ಹೊರಗಡೆ ಕಳಿಸಿ COVID-19 ಇರುವಾಗ ಮಾಡಿದ್ರು, ಆ ಕೆಲಸ ಮಾಡಿದ್ರು. ನಂತರ ಮತ್ತೆ ಕರ್ಕ ಬಂದಿದ್ರು. ಆದ್ರೆ ಈಗ ಕೋವಿಡ್ ಇಲ್ಲ, ಯಾವುದೇ ಯುದ್ಧ ನಡೀತಾ ಇಲ್ಲ, ಏನೂ ಆಗಿಲ್ಲ. ಆದ್ರೆ ಬಿಗ್ ಬಾಸ್ ಅಲ್ಲಿ ಇರುವಂತಹ ಸ್ಪರ್ಧಿಗಳನ್ನ ಆಟ ಆಡ್ತಾ ಇರ್ಬೇಕಾದ್ರೆ ಬನ್ನಿ ಸಾಕು ನೀವು ಕಿತ್ತಬಾಕಿದ್ದು ಅಂತ ಹೇಳ್ಬಿಟ್ಟು ಕರ್ಕೊಂಡು ಬಂದ್ಬಿಡ್ತಾ ಇದ್ದಾರೆ. ಹಾಗೆ ಬಿಗ್ ಬಾಸ್ ಮನೆಗೆ ಬೀಗವನ್ನು ಕೂಡ ಜಡ್ದಿದ್ದಾರೆ. ಬಿಗ್ ಬಾಸ್ ಪ್ರೇಕ್ಷಕರಿಗೆ ಇದು ಸಿಕ್ಕಾಪಟ್ಟೆ ಬೇಜಾರು ತರುವಂತಹ ವಿಚಾರವಾಗಿದೆ. ಕಾರಣ ಏನ್ ಗೊತ್ತಾ, ಒಂದು ಶೋ ಅಥವಾ ಒಂದು ಮನೆ ಅಂತ ಆಯ್ತು ಅಂತ ತಿಳ್ಕೊಳ್ಳಿ. ಅಂದ್ರೆ ಬಿಗ್ ಬಾಸ್ ಮನೆ ಅಥವಾ ಯಾವುದೋ ದೊಡ್ಡ ಬಂಗಲೆ, ನಮ್ಮ ಮನೆ ಯಾವುದೇ ಆಗಿದ್ರೂ ಕೂಡ ಒಂದಿಷ್ಟು ಕಟ್ಟುಪಾಡುಗಳಿರುತ್ತೆ. ತ್ಯಾಜ್ಯಗಳನ್ನ ಬೇಕಾಬಿಟ್ಟಿಯಾಗಿ ವಿಲೇವಾರಿ ಮಾಡೋ ಹಾಗೆ ಇಲ್ಲ. ಹಾಗೂ ನಾವು ಕಾಡುಗಳನ್ನ ಕಡಿದು ಮನೆಯನ್ನು ನಿರ್ಮಾಣ ಮಾಡೋ ಹಾಗಿಲ್ಲ. ಇದು ಬೇಸಿಕ್ ಇದನ್ನ ಮಾಡಿದ್ರೆ ಯಾವಾಗ ಬೇಕಾದ್ರೂ ಕಾನೂನು ಕ್ರಮವನ್ನ ಜರುಗಿಸಬಹುದು. ಆದರೆ ಇಷ್ಟು ವರ್ಷ ಬಿಗ್ ಬಾಸ್, ಈಗ 12ನೇ ಸೀಸನ್ ಅಲ್ವಾ, ಇಷ್ಟು ವರ್ಷ ಆಗದೆ ಹೋಗಿರೋದು ಈಗ ಯಾಕೆ? ಬಿಗ್ ಬಾಸ್ ಏನ್ ಮನೆ ಇದೆಯಲ್ಲ, ಇಷ್ಟು ವರ್ಷ ಗೊತ್ತಿರ್ಲಿಲ್ವಾ ಸರ್ಕಾರಕ್ಕೆ ಇದು ಮರಗಳನ್ನ ಕಡಿದು ಮಾಡಿರುವಂತಹ ಮನೆ ಅಂತ? ಇಷ್ಟು ವರ್ಷ ಗೊತ್ತಿರ್ಲಿಲ್ವಾ? ತ್ಯಾಜ್ಯ ವಿಲೇವಾರಿಗಳನ್ನ ಸರಿಯಾಗಿ ವಿಲೇವಾರಿ ಮಾಡ್ತಾ ಇಲ್ಲ, ಪರಿಸರವನ್ನ ಅಶುದ್ಧಿ ಮಾಡ್ತಾ ಇದ್ದಾರೆ. ಇದೆಲ್ಲ ಈಗ ಗೊತ್ತಾಯ್ತಾ? 12ನೇ ಸೀಸನ್ ಅಲ್ಲಿ ಗೊತ್ತಾಯ್ತಾ ಅನ್ನೋದೇ ಈಗ ಪ್ರಶ್ನೆ. ಚಿಕ್ಕ ಚಿಕ್ಕ ವಿಚಾರಗಳನ್ನ ಇಟ್ಕೊಂಡು ಹಿಂಗ್ ಮಾಡಿದ್ರ ಅಂತ ಹೇಳಿ ಸಾಕಷ್ಟು ಜನ ಪ್ರಶ್ನೆಯನ್ನ ಮಾಡಿದ್ರು. ಚಿಕ್ಕ ವಿಚಾರವೇ ಅಲ್ಲ ಅದು, ಒಳಗಡೆ ಬೇರೆನೇ ಇದೆ. ಅದು ಹೇಳಕ್ಕಾಗಲ್ಲ. ಈಗ ಸರಿಯಾದ ಮಾಹಿತಿ ನಮಗ್ ಗೊತ್ತಿದೆ, ಫ್ರೀಡಮ್ ಟಿವಿ ಗೊತ್ತಿದೆ, ನನಗೂ ಗೊತ್ತಿದೆ, ಹೇಳಕ್ಕಾಗಲ್ಲ. ಐ ಕಾಂಟ್. ಯಾಕಂದ್ರೆ ಏನಾದ್ರೂ ಬಾಯ್ ಬಿಟ್ವಿ ಅಂತಂದ್ರೆ ಅದಕ್ಕೆ ಆಧಾರ ಕೇಳ್ತಾರೆ. ಬಿಗ್ ಬಾಸ್ ಯಾಕೆ ನಿಲ್ಸಿದ್ರಿ? ಕಾಡು ಮಂತ್ರಿ ಕಂಡ್ರೆ ನರೇಂದ್ರ ಸ್ವಾಮಿ ಮಾಡುವ ಕೆಲಸ ಬಿಟ್ಟು ಸರ್ಕಾರ ಬಿಗ್ ಬಾಸ್ ಮನೆ ಮುಚ್ಚಿಸಿದ್ದೇಕೆ? ಬಿಗ್ ಬಾಸ್ ಯಾಕೆ ನಿಲ್ಸಿದ್ರಿ? ಕಾಡು ಮಂತ್ರಿ ಕಂಡ್ರೆ ನರೇಂದ್ರ ಸ್ವಾಮಿ ಮಾಡೋ ಕೆಲಸವನ್ನ ಬಿಟ್ಟು ಸರ್ಕಾರ ಬಿಗ್ ಬಾಸ್ ಮನೆ ಮುಚ್ಚಿದ್ಯಾಕೆ? ಬಿಗ್ ಬಾಸ್ ಮನೆ ಬಾಗಿಲು ಹಾಕಿಸಿದ್ಯಾಕೆ? ಮಾಲಿನ್ಯ ನಿಯಂತ್ರಣ ಮಂಡಳಿ ಬಿಗ್ ಬಾಸ್ ಶೋಗೆ ನಿಲ್ಲಿಸಿದಂತಹ PCB ವಿರುದ್ಧ ಅಸಮಾಧಾನ ಸ್ಫೋಟ. ರಾಜ್ಯದ ಜನರು ಮನರಂಜಿಸುವಂತಹ ಶೋ ಕಂಡು ಬಿದ್ದುಬಿಟ್ಟಿದೆ ಅಂತ ಅನ್ಸುತ್ತೆ. ಇಷ್ಟು ವರ್ಷಗಳಿಂದ ನಡೆಸುತ್ತಿದ್ದಂತಹ ಬಿಗ್ ಬಾಸ್ ಮನೆ ಮೇಲೆ ಈಗ ಏಕಾಏಕಿ ದಾಳಿಯಾಗಿದೆ. ಫ್ರೀಡಮ್ ಟಿವಿಯಲ್ಲಿ ಮಾಸ್ಟರ್ ಎಕ್ಸ್ಕ್ಲೂಸಿವ್ ನ್ಯೂಸ್ ಹೇಳ್ತಾ ಇದ್ದೇವೆ. ಎಸ್ ವೀಕ್ಷಕರೇ, ನನ್ನ ಪ್ರಶ್ನೆಯೇ ಅಲ್ಲೂ ಕೇಳ್ತಾ ಇರುವಂತದ್ದು, ಇಷ್ಟು ವರ್ಷ 12 ಸೀಸನ್ ಮರ ಕಟ್ ಮಾಡಿದ್ ಗೊತ್ತಾಗಿಲ್ವಾ?
ಬಿಗ್ ಬಾಸ್ ಅಂತಂದ್ರೆ ಎಲ್ಲರೂ ಕೂಡ ಆನಂದಿಸುವಂತಹ ಶೋ, ಎಲ್ಲರೂ ಕೂಡ ನೋಡುವಂತಹ ಶೋ, ಅದಕ್ಕೆ ಅಂತ ಟೈಮ್ ಅನ್ನ ಇಟ್ಕೊಂಡು ನೋಡುವಂತಹ ಶೋ ಅಲ್ಲ. ಸರ್ಕಾರಕ್ಕೆ ಒಂದು ಪ್ರಶ್ನೆಯನ್ನ ಮಾಡ್ತಾ ಇದ್ದೇನೆ. ನೀವು ಹೇಳ್ತಾ ಇದ್ದೀರಾ ಬಿಗ್ ಬಾಸ್ ಮನೆ ಕಾಡನ್ನ ಕಡಿದು ನಿರ್ಮಾಣ ಮಾಡಲಾಗಿದೆ, ಸರಿಯಾಗಿ ತ್ಯಾಜ್ಯ ವಿಲೇವಾರಿಯನ್ನ ಮಾಡ್ತಾ ಇಲ್ಲ, ಎಲ್ಲಂದರಲ್ಲಿ ಪರಿಸರ ಮಾಲಿನ್ಯವನ್ನ ಮಾಡ್ತಾ ಇದ್ದಾರೆ, ಆ ರೀತಿಯಾಗಿ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಆಯ್ತು, ಬಿಗ್ ಬಾಸ್ ಮನೆದೇ ತಪ್ಪು ಅನ್ಕೊಳ್ಳೋಣ ಸರ್, ದಯವಿಟ್ಟು ಹೇಳ್ತಾ ಇದ್ದೇನೆ, ನೀವು ಮೊದಲು ರೋಡ್ ಸರಿ ಮಾಡಿಸಿ. ಮೊದಲು ಅದು ಎಷ್ಟೋ ಜನರಿಗೆ ಗ್ಯಾರಂಟಿ ಯೋಜನೆಗಳು ಹೋಗ್ತಾ ಇಲ್ಲ, ಗ್ಯಾರಂಟಿ ಯೋಜನೆಗಳನ್ನ ಹಾಕಿ. ಅದು ಬಿಟ್ಟು ಇದರ ಮೇಲೆ ಕಣ್ಣು ಹಾಕಿದ್ರೆ ಹೇಗೆ? ಗ್ರೇಟರ್ ಬೆಂಗಳೂರು ಎಲ್ಲಿ ಕಾಣಿಸ್ತಾ ಇದೆ ನಮಗೆ? ರಸ್ತೆ ಸರಿ ಇಲ್ಲದೆ 12ನೇ ಕ್ಲಾಸು ಅಂತಂದ್ರೆ ಸೆಕೆಂಡ್ PUC ವಿದ್ಯಾರ್ಥಿನಿ ಸಾವನ್ನಪ್ಪಿದ್ದಾಳೆ. ಅದ್ರ ಬಗ್ಗೆ ಯೋಚನೆ ಇಲ್ಲ ನಿಮ್ಗೆ, ಅದ್ರ ಬಗ್ಗೆ ತಿಂಕು ಇಲ್ಲ ನಿಮ್ಗೆ. ಈಗ ಬಿಗ್ ಬಾಸ್ ಮನೆ ಮೇಲೆ ಕಣ್ಣು ಬಿದ್ದಿದ್ಯಾ? ಮಾಡೋ ಕೆಲಸ ಮಾಡ್ರಿ ಫಸ್ಟು. ಏನೇನು ಅಭಿವೃದ್ಧಿ ಮಾಡಬೇಕು ಆ ಅಭಿವೃದ್ಧಿ ಕೆಲಸವನ್ನು ಮಾಡಿ. ಎಲ್ಲಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಇಲ್ವೋ ಅಲ್ಲಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕೊಡಿ. ಯಾವ ಸರ್ಕಾರದ ಆಸ್ಪತ್ರೆಗಳಲ್ಲಿ ಸರಿಯಾಗಿರುವಂತಹ ಶಸ್ತ್ರಗಳಿಲ್ವೋ ಅಥವಾ ತಾಂತ್ರಿಕತೆ ಇಲ್ವೋ ಅದನ್ನೆಲ್ಲ ಕೊಡಿ. ಅದು ಬಿಟ್ಟುಬಿಟ್ಟು ಬಿಗ್ ಬಾಸ್ ಹೇಳ್ತಿದ್ದೆ. ಮತ್ತೆ ರಾಜ್ಯದಲ್ಲಿ ಕೈಗಾರಿಕೆಗಳ ವಿಷ ಉಗುಳುತ್ತಿರುವುದು ಮಹಾಮೌನವನ್ನು ವಹಿಸಿದ್ದಾರೆ. ಬಿಗ್ ಬಾಸ್ ವಿಚಾರದಲ್ಲಿ ಮಾತ್ರ ಯಾಕೆ ಇಷ್ಟು ಆಕ್ಟಿವ್ ಆಗಿದ್ದಾರೆ? ರಾಜ್ಯ ಕೈಗಾರಿಕೆಗಳು ವಿಷ ಉಗುಳ್ತಾ ಇದ್ರು ಕೂಡ ಮಹಾಮೌನ. ಬಿಗ್ ಬಾಸ್ ವಿಚಾರದಲ್ಲಿ ಮಾತ್ರ ಯಾಕೆ ಇಷ್ಟು ಆಕ್ಟಿವ್? ವೃಷಭಾವತಿ ನದಿ ವಿಷದ ನದಿಯಾಗಿ ಮಾರ್ಪಡ್ತಾ ಇದೆ, ಆದ್ರೆ ಈ ಬಗ್ಗೆ ಆಕ್ಟಿವ್ ಆಗಲು ಸರ್ಕಾರಕ್ಕೆ ಆಗ್ತಾ ಇಲ್ಲ. ಬೈರಮಂಗಲದ ಕೆರೆ ವಿಷವಾಗಿ ಮಾಯವಾಗ್ತಾ ಇದೆ, ಅದು ಕೂಡ ನೋಡಕ್ಕಾಗ್ತಾ ಇಲ್ಲ. ಇಂತಹ ವಿಚಾರಗಳು ಸರ್ಕಾರದ ಕಣ್ಣಿಗೆ ಬೀಳುತ್ತಾ ಇಲ್ಲ, ಆದ್ರೆ ರಿಯಾಲಿಟಿ ಶೋ ಮೇಲೆ ಮಾತ್ರ ಅವರ ಗಮನವಿದೆ. ಇದು ಫ್ರೀಡಮ್ ಟಿವಿಯ ಮಾಸ್ಟರ್ ಎಕ್ಸ್ಕ್ಲೂಸಿವ್ ನ್ಯೂಸ್ ಆಗಿದೆ. ಎಸ್, ವೃಷಭಾವತಿ ನದಿ ನೋಡಕ್ಕಾಗಲ್ಲ, ಎಷ್ಟೋ ಕೆರೆಗಟ್ಟೆಗಳಿಗೆ ಕಾರ್ಖಾನೆಯ ನೀರು ಹೋಗ್ತಾ ಇದೆ, ಅದರ ಬಗ್ಗೆ ಗಮನ ಕೊಡೋದಿಲ್ಲ. ಆ ಕಾರ್ಖಾನೆಯ ನೀರಿನಿಂದ ಸಾಕಷ್ಟು ರೋಗಗಳು ಬರ್ತಾ ಇದೆ, ರುಜಿನಗಳು ಬರ್ತಾ ಇದೆ, ಅದರ ಬಗ್ಗೆ ಥಿಂಕ್ ಇಲ್ಲ. ಈಶ್ವರ್ ಖಂಡ್ರೆ ಅವರೇ, ಸಾಕಷ್ಟು ವನ್ಯಜೀವಿಗಳು ಸಾವನ್ನಪ್ಪುತ್ತಾ ಇದ್ದಾವೆ, ಅದರ ಬಗ್ಗೆ ಥಿಂಕ್ ಇಲ್ಲ. ಎಷ್ಟೋ ಮರಗಳನ್ನ ಕಡಿದು ಕಾರ್ಖಾನೆಗಳನ್ನ ನಿರ್ಮಿಸ್ತಾ ಇದ್ದಾರೆ, ದೊಡ್ಡ ದೊಡ್ಡ ಕಂಪನಿಗಳನ್ನ ನಿರ್ಮಿಸ್ತಿದ್ದಾರೆ, ಅದರ ಬಗ್ಗೆ ಡೋಂಟ್ ಕೇರ್. ನಿಮಗೆ ಬಿಗ್ ಬಾಸ್ ಮನೆನೇ ಕಾಣಿಸ್ತಾ ಇದೆಯಾ? ನಾನೇನು ಬಿಗ್ ಬಾಸ್ ಮನೆಯಲ್ಲಿ ಮಾಡಿದ್ ಸರಿ ಅಂತ ಹೇಳ್ತಾ ಇಲ್ಲ. ಇದು ಯಾಕೆ, ವೈ ನಿಮ್ಮ ದೃಷ್ಟಿಯಲ್ಲಿ ಇದು ಮಾತ್ರ ಯಾಕೆ ತಪ್ಪು? ಯಾಕೆ ವೃಷಭಾವತಿಯ ನದಿಯ ನೀರನ್ನ ಬಳಕೆ ಮಾಡುವಂತವ್ರು ಯಾರು ಇಲ್ಲವೇ? ನಿಮ್ ಕಣ್ಣಿಗೆ ಬೀಳುತ್ತಾ ಇಲ್ಲವೇ? ಬಿಗ್ ಬಾಸ್ ಮನೆಯಿಂದ ತುಂಬಾ ದೊಡ್ಡ ಮೋಸವಾಗ್ತಾ ಇದೆ, ತುಂಬಾ ದೊಡ್ಡ ಹಾನಿ ಆಗ್ತಾ ಇದೆ. ಬನ್ನಿ ಸರ್ ಮಾತಾಡೋದ. ಬಿಗ್ ಬಾಸ್ ಮನೆಯಲ್ಲಿ ಎಷ್ಟು ಹಾನಿ ಆಗ್ತಾ ಇದೆಯೋ ಬಿಗ್ ಬಾಸ್ ಮನೆಯಿಂದ ಪರಿಸರಕ್ಕೆ ಅಂತ ನೀವು ಲೆಕ್ಕ ಕೊಡಿ. ಕೆಲವೊಂದಿಷ್ಟು ನದಿಗಳಿಗೆ ಕಾರ್ಖಾನೆಯ ತ್ಯಾಜ್ಯವನ್ನ ಬಿಡ್ತಾ ಇದ್ದಾರೆ, ಅದರಿಂದ ಎಷ್ಟು ಲಾಸ್ ಆಗ್ತಿದೆ ನಾನು ಲೆಕ್ಕ ಕೊಡ್ತೀನಿ. ಬನ್ನಿ, ಅದೊಂದು ಹಾಗೆ ಹೋಗಿ. ಬಿಗ್ ಬಾಸ್ ಮನೆ ಯಾಕೆ? ಏನೋ ಒಂದು ಮನೋರಂಜನೆ ಶೋನೋ ಅಥವಾ ಜಗಳ ಮಾಡೋ ಶೋನೋ ಏನೇ ಅನ್ಕೊಳ್ಳಿ, ನಾನು ಅದನ್ನ ನೋಡೋದಿಲ್ಲ, ನಂಗೂ ಅದು ಗೊತ್ತಿಲ್ಲ. ಆದರೆ ಅದರ ಮೇಲೆ ಯಾಕೆ ನಿಮ್ ಫೋಕಸ್ ಬೀಳ್ತಿದೆ? ಅದೇ ಹೇಳ್ತಾ ಇದ್ದೆ ಆಗ್ಲೇ, ನೀವು ಬಿಗ್ ಬಾಸ್ ಮನೆಯಿಂದ ಎಷ್ಟು ಹಾನಿ ಆಗ್ತಾ ಇದೆ ಪರಿಸರಕ್ಕೆ ಅನ್ನೋದನ್ನ ಕೊಡಿ, ಲೆಕ್ಕ ಕೊಡಿ. ನಾನು ವೃಷಭಾವತಿ ನದಿಯಿಂದ ಏನೆಲ್ಲ ಆಗಿತ್ತು ಅನ್ನೋದು ನಾನು ಕೊಡ್ತೀನಿ. ಬೆಂಗಳೂರಿಗೆ ಕುಡಿಯೋ ನೀರು ನದಿ ಅಂತಂದ್ರೆ, ಜೀವನದಿ ಅಂತಂದ್ರೆ ವೃಷಭಾವತಿ ಆಗಿತ್ತು. ತೇಗಾಯ್ತು ಅದನ್ನ. ಬನ್ನಿ ಮಾತಾಡ್ಲಿಕ್ಕೆ, ನಾನು ಡಾಕ್ಯುಮೆಂಟ್ಸ್ ಇಟ್ಕೊಂಡೇ ಬರ್ತೀನಿ. ಬಿಗ್ ಬಾಸ್ ಮನೆ ಅಂತೆ, ಬಿಗ್ ಬಾಸ್ ಮನೆಗಿಂತ ಅಪ್ಪಟ್ಟು ದುಪ್ಪಟ್ಟು ಜಾಸ್ತಿ ಅಲ್ಲಿ ಮಾಲಿನ್ಯವಾಗ್ತಾ ಇದೆ ಪರಿಸರಕ್ಕೆ. ಅದ್ರ ಬಗ್ಗೆ ಯಾರು ಕೇಳ್ತಾರೆ? ಕೈಗಾರಿಕಾ ತ್ಯಾಜ್ಯಗಳಿಂದ ಇಡೀ ರಾಜ್ಯವೇ ಹಾಳಾಗ್ಬಿಟ್ಟಿದೆ. ನಿಷೇಧಿತ ವಲಯಗಳಲ್ಲಿ ಕೈಗಾರಿಕೆಗಳು ವಿಷ ಕಾರ್ತಾ ಇರುವಂತದ್ದು.
ಕೈಗಾರಿಕಾ ತ್ಯಾಜ್ಯಗಳಿಂದ ಇಡೀ ರಾಜ್ಯವೇ ಹಾಳಾಗಿದೆ. ನಿಷೇಧಿತ ವಲಯಗಳಲ್ಲಿ ಕೈಗಾರಿಕೆಗಳು ವಿಷ ಕಾರ್ತಾ ಇದೆ. ಇದು ಮಾತ್ರ ಸರ್ಕಾರದ ಕಣ್ಣಿಗೆ ಬೀಳ್ತಾ ಇಲ್ಲ. ಈ ಬಗ್ಗೆ ಕ್ರಮವನ್ನ ಕೈಗೊಳ್ಳಿ ಅಂದ್ರೆ ಅವರಿಗೆ ಬಿಗ್ ಬಾಸ್ ಚಿಂತೆ. ಮಂಗಳೂರು ಫಿಶ್ ಮಿಲ್ಸ್ ಇಗಳಿಗೆ ಎಲ್ಲಾ ನರಕ ಸೃಷ್ಟಿ ಆಗ್ತಾ ಇರುವಂತದ್ದು. ವಾಸನೆಯಿಂದ ಸುತ್ತಮುತ್ತಲಿನ ಜನ ಬದುಕೋದು ಕಷ್ಟವಾಗ್ತಾ ಇದೆ. CRZ ಕ್ಲಿಯರೆನ್ಸ್ ಇಲ್ಲದೆ ಮಂಗಳೂರು ಫಿಶ್ ಮಿಲ್ಸ್ ಕಾರ್ಯವನ್ನ ಮಾಡ್ತಾ ಇರುವಂತದ್ದು. ಅಲ್ಲಿಗೆ ಹೋಗಿ ಕೆಲಸ ಮಾಡ್ರಪ್ಪ ಅಂದ್ರೆ ಅವರಿಗೆ ಬಿಗ್ ಬಾಸ್ ಹುಚ್ಚಾಗಿದೆ. ಮನೋರಂಜನೆಗಾಗಿ ಕಟ್ಟಿರುವಂತಹ ಮನೆಯಿಂದ ಇನ್ನಷ್ಟು ಮಾಲಿನ್ಯ ಮಾಡಲು ಸಾಧ್ಯವಾಗುತ್ತೆ. ಅವರು ನೋಟಿಸ್ ನಲ್ಲಿ ಹೇಳಿರೋದು ಹಾಗೆ STP ಮಾಡಲಾಗಿದೆ ಅಂತ ಹೇಳಿ, ಆದ್ರೆ ಇದು ವರ್ಕ್ ಆಗ್ತಾ ಇಲ್ಲ ಅಂತ ಹೇಳಿ ಸಬೂಬು ಹೇಳ್ತಾ ಇದ್ದಾರೆ. ಇನ್ನೆಷ್ಟು ವರ್ಷ ಕಣ್ಣು ಮುಚ್ಚಿ ಕುಳಿತಂತಹ ಕಂಟ್ರೋಲ್ ಬೋರ್ಡ್. ಇದು ಫ್ರೀಡಮ್ ಟಿವಿಯ ಮಾಸ್ಟರ್ ಎಕ್ಸ್ಕ್ಲೂಸಿವ್ ನ್ಯೂಸ್. ಎಸ್ ವೀಕ್ಷಕರೇ, ನೀವು ಮಂಗಳೂರು ಫಿಶ್ ಮಿಲ್ಸ್ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಆದ್ರೆ ನಾನು ಹೇಳ್ತಾ ಇರೋದು ನದಿ ಅಕ್ಕಪಕ್ಕದಲ್ಲಿರುವಂತಹ ಕಾರ್ಖಾನೆಗಳ ವಿಚಾರ. ಅಂದ್ರೆ ನದಿ ಅಕ್ಕಪಕ್ಕದಲ್ಲಿರುವಂತಹ ಕಾರ್ಖಾನೆಗಳನ್ನ ಕಣ್ಣರು ಕಾಣದೇ ಇರುವಂತೆ ನೋಡ್ತಾ ಇದ್ದೀರಾ. ಆ ಒಂದು ನದಿ ಅಕ್ಕಪಕ್ಕದಲ್ಲಿರುವಂತಹ ಕಾರ್ಖಾನೆಗಳ ನದಿಗೆ ಏನೇ ಮಾಡಿದ್ರು ಕೂಡ ನೀವು ಡೋಂಟ್ ಕೇರ್ ಅಲ್ಲಿ ಇದ್ದೀರಾ. ಆದ್ರೆ ಬಿಗ್ ಬಾಸ್ ಮನೆಯಿಂದ ನಿಮ್ಗೆ ಯಾಕಷ್ಟು ತೊಂದರೆ ಆಗ್ತಾ ಇದೆ? ರೈಟ್, ಬಿಗ್ ಬಾಸ್ ಮನೆಯಿಂದ ನಿಮ್ಗೆ ಅಂದ್ರೆ ಇಡೀ ರಾಜ್ಯ ಅಥವಾ ಇಡೀ ದೇಶ ಏನಾದ್ರೂ ಹಾಳಾಗ್ತಾ ಇದೆಯಾ? ಅಲ್ಲ, ತಪ್ಪೇ, ನಾವು ಒಪ್ಪುಗಳ್ತೀನಿ, ತಪ್ಪೇ ಅದು. ಏನೋ ರಾಜ್ಯ, ದೇಶ ಅಥವಾ ಯಾವುದೋ ಒಂದಿಷ್ಟು ಕುಟುಂಬ ಹಾಳಾಗ್ತಾ ಇರೋದು ನೀವು ಕಾಣ್ತಿದ್ದೀರಾ? ಇಲ್ಲ ಅಲ್ವಾ? ನಿಮ್ಮ ವೃಷಭಾವತಿಯಿಂದ ಮಂಗಳೂರಿನಲ್ಲಿರುವಂತಹ ಫಿಶ್ ಮಿಲ್ಸ್ ಇಂದ ಅದೆಷ್ಟು ಜನರು ಅನುಭವಿಸ್ತಾ ಇದ್ದಾರೆ ತೊಂದರೆಯನ್ನ. ಅದ್ರ ಬಗ್ಗೆ ಯಾಕೆ ನೀವು ಕಾನ್ಸಂಟ್ರೇಟ್ ಮಾಡ್ತಾ ಇಲ್ಲ? ಮನರಂಜನೆಗಾಗಿ ಏನೋ ಮಾಡ್ಕಂತಾರೆ ಸರ್, ಮಾಡ್ಕಂಡಿ. 4 ಜನ ನೋಡ್ತಾರೆ ಬಿಗ್ ಬಾಸ್ ನೋಡ್ತೀನ ಇವತ್ತು ಅಂತ ಹೇಳ್ಬಿಟ್ಟು ಮಾತಾಡ್ತಾರೆ. ಮಾಡ್ಕೊಳ್ಳಿ ಅವರು. ಇದು ಚಿಕ್ಕತನ ಅಂತ ಅನ್ಸೋದಿಲ್ವಾ? ನೀವು ಯಾವಾಗ ಜನಗಳ ಮನರಂಜನೆಯ ಬಗ್ಗೆ ಮಾತನಾಡ್ತಿರೋ, ಅದನ್ನು ಮುಚ್ಚುವಂತ ಕೆಲಸ ಮಾಡ್ತಿರೋ, ಆಗ ನಿಮ್ಮ ಸರ್ಕಾರದಲ್ಲಿರುವಂಥ ಲೂಪ್ ಹೋಲ್ ಇದೆಯಲ್ಲ, ಅದನ್ನ ತೋರಿಸುವಂತ ಪ್ರಯತ್ನ ಜನ ಮಾಡ್ತಾರೆ. ಬೇಕಾ ಇವೆಲ್ಲ? ಕೈಗಾರಿಕಾ ತ್ಯಾಜ್ಯದಿಂದ ಇಡೀ ರಾಜ್ಯವೇ ಹಾಳಾಗಿದೆ. ನಿಷೇಧಿತ ವಲಯಗಳಲ್ಲಿ ಕೈಗಾರಿಕೆ ವಿಷಯವನ್ನ ಕಾಡ್ತಾ ಇದ್ದಾರೆ. ಇದರ ಬಗ್ಗೆ ನಿಮ್ಗೆ ಕಾನ್ಸಂಟ್ರೇಟ್ ಇಲ್ಲ, ಇದರ ಬಗ್ಗೆ ನೀವು ಮಾತನಾಡೋದಿಲ್ಲ. ಆದರೆ ಬಿಗ್ ಬಾಸ್ ಅನ್ನುವಂತಹ ವಿಚಾರವನ್ನ ನೀವು ಮುಚ್ಚುವಂತಹ ಕೆಲಸ ಮಾಡ್ತೀರಾ. ಬಿಗ್ ಬಾಸ್ನ ಸ್ಪರ್ಧಿಗಳನ್ನ ಹೊರಗೆ ಹಾಕ್ತೀರಾ. ಇದು ಹೇಗೆ? ಇನ್ನು ಕಂಟ್ರೋಲ್ ಬೋರ್ಡ್ ವಿಚಾರಕ್ಕೆ ಬರೋದಾದ್ರೆ, ಸರ್ ನಮ್ಗೊಂದು ಹೇಳ್ಬಿಡಿ, ನಿಮಗೆ ಯಾಕೆ ಬಿಗ್ ಬಾಸ್ ಮಾತ್ರ ಕಾಡಿಸ್ತಾ ಇದೆ? ಬೇರೆ ಕಡೆ ಕಾರ್ಖಾನೆಗಳ ಹೊಗೆ ಬರ್ತಾ ಇದೆ, ಅದ್ರ ಬಗ್ಗೆ ಯೋಚನೆ ಇದೆಯಾ? ನಮ್ಗೆ 5ನೇ ಕ್ಲಾಸು 6ನೇ ಕ್ಲಾಸಲ್ಲೂ ಹೇಳ್ತಾ ಇದ್ರು, ಕಾರ್ಖಾನೆಗಳು ಹೊಗೆ ಮೇಲಕ್ಕೆ ಹೋದ ಮೇಲೆ ಅಲ್ಲಿರುವಂತಹ ಪದರ ಹರಿಯುತ್ತದೆ. ಹೌದು ಸರ್, ಅದು ಊರು ಆಗಿದೆ ಅಲ್ಲಿ. ಆದರೆ ನಿಮಗೆ ಬಿಗ್ ಬಾಸ್ ಚಿಂತೆ. ಅಮ್ಯೂಸ್ಮೆಂಟ್ ಪಾರ್ಕ್ ಮಾಡಬೇಕಾದ್ರೆ ಧನ ಕಾಯಲು ಹೋಗಿದ್ರ? ಮಾಡೋ ಕೆಲಸ ಬಿಟ್ಟು ಮಾಡಬಾರದ ಕೆಲಸಕ್ಕೆ ಕೈ ಹಾಕಿರುವಂತಹ KSPCB.
ಅಮ್ಯೂಸ್ಮೆಂಟ್ ಪಾರ್ಕ್ ಮಾಡಬೇಕಾದ್ರೆ ಧನ ಕಾಯಲು ಹೋಗಿದ್ರ ಮಾಡೋ ಕೆಲಸವನ್ನ ಬಿಟ್ಟು ಮಾಡಬಾರದ ಕೆಲಸಕ್ಕೆ ಕೈ ಹಾಕಿರುವಂತಹ ಕೆಎಸ್ಪಿಸಿಬಿ ಮಾಲಿನ್ಯ ನಿಯಂತ್ರಣಕ್ಕೆ ಒಂದು ಕಾರ್ಯ ಮಾಡಲು ಆಗ್ತಾ ಇಲ್ಲ. ಒಂದು ಅವೇರ್ನೆಸ್ ಕ್ಯಾಂಪನ್ ಮಾಡಲು ಕೂಡ ಅವರಿಗೆ ಬ್ರೇನ್ ಇಲ್ಲ. ಆದರೆ ಬಿಗ್ ಬಾಸ್ ಮನೆಗೆ ಬೀಗವನ್ನ ಹಾಕ್ಲಿಕ್ಕೆ ಓಡಾಡಿ ಹೋಗ್ತಾ ಇರುವಂತದ್ದು. ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಬಿಟ್ಟು ಮೈಲೇಜ್ ತೆಗೆದುಕೊಳ್ತಾ ಇದ್ದಾರಾ ಅಂತ. ಇದು ಫ್ರೀಡಮ್ ಟಿವಿಯ ಮಾಸ್ಟರ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಎಸ್ ವೀಕ್ಷಕರೇ, ಇದನ್ನ ಕರೆಕ್ಟ್ ಆಗಿ ಹೇಳ್ಬಿಡ್ತೀನಿ. ಯಾವುದೋ ಒಂದು ಪಾರ್ಕ್ ಅಂದ್ರಲ್ಲ, ಆ ಪಾರ್ಕು, ಈ ವಂಡ್ರಲ್ಲ ಮತ್ತು ಸ್ನೋ ಸಿಟಿ ಅಂತೆ, ಈ ಥರದಕ್ಕೆಲ್ಲ ನೀವು ಗಿಡಗಳನ್ನ ಫನ್ ವರ್ಲ್ಡ್ ಗಿಡಗಳನ್ನ ಕಡ್ದು ಬಿಡಿ. ಈಗ ಬಿಗ್ ಬಾಸ್ ಅಂತಂದ್ರೆ ನಿಮಗೆ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಸರಿ ಆಗತ್ತೆ ಸರ್. ಒಂದೇನ್ ಗೊತ್ತಾ, ಕಾನೂನು ಅಂದ್ರೆ ಎಲ್ರಿಗೂ ಕಾನೂನು ಮಾಡಿ ಸರ್. ಕಾನೂನು ಅಂತಂದ್ರೆ ದೊಡ್ಡ ವ್ಯಕ್ತಿಗಳಿಗೂ ಕಾನೂನು ಹಂಗೆ ಇರುತ್ತೆ, ಚಿಕ್ಕ ವ್ಯಕ್ತಿಗಳಿಗೂ ಕಾನೂನು ಹಂಗೆ ಇರಬೇಕು. ನೀವು ಫನ್ ವರ್ಲ್ಡ್ ಅದ್ಯಾವುದೋ ಪಾರ್ಕು ಅದು ಎಲ್ಲದಕ್ಕೂ ಪರ್ಮಿಷನ್ ಕೊಟ್ಟು ಹೋಗ್ಲಿ ಬಿಡಿ ಸರ್, ಹೋಗ್ಲಿ ಬಿಡಿ, ಅದು ಯಾವುದ್ರ ಬಗ್ಗೆಯೂ ಮಾತಾಡುವುದಿಲ್ಲ ನಾನು. ಆದರೆ ಅವೇರ್ನೆಸ್ ಕ್ರಿಯೇಟ್ ಮಾಡುವಂತಹ ಯಾವುದಾದ್ರು ಕಾರ್ಯಕ್ರಮ ನಡೆಸ್ತಾ ಇದ್ದೀರಾ? ಹೊಗೆಯನ್ನ ಹೇಗೆ ತಡೆಗಟ್ಟುವುದು, ವಾಯು ಮಾಲಿನ್ಯದಿಂದ ಹೇಗೆ ಬಚಾವಾಗುವುದು, ವಾಯು ಮಾಲಿನ್ಯ ಮಾಡಿದವರಿಗೆ ಯಾವ್ಯಾವ ಶಿಕ್ಷೆ ಇರುತ್ತೆ, ನೀರನ್ನ ಕಲುಷಿತ ಮಾಡಿದವ್ರಿಗೆ ಯಾವ್ಯಾವ ಶಿಕ್ಷೆ ಇರುತ್ತೆ, ಯಾವತ್ತಾದ್ರೂ ಒಂದಿನ ಕುತ್ಕೊಂಡು ಮಾತಾಡಿದ್ದೀರಾ? 4 ಜನರು ಸೇರಿಸಿದ್ದೀರಾ? ಅದ್ರ ಬಗ್ಗೆ ಮಾತನಾಡಬೇಡಿ. ಅವೇರ್ನೆಸ್ ಬಗ್ಗೆ ಯಾರಿಗೂ ಕೂಡ ಮಾತನಾಡಬೇಡಿ. ಅವೇರ್ನೆಸ್ ಹೇಗೆ ಮಾಡಬೇಕು ಅನ್ನೋದು ಒಂದು ಮೀಟಿಂಗ್ ಹಾಕಬೇಡಿ. ಇಷ್ಟು ದಿನ ನಿದ್ದೆ ಮಾಡಿ ಬಿಗ್ ಬಾಸ್ ಮನೆ ಅಂದ ಕೂಡಲೇ ಅಲ್ಲಿ ಏನಾದರೂ ದೊಡ್ಡದಾಗಿ ಬಾಂಬಿ ಗೀಂಬು ಸ್ಫೋಟಕವಾಗಿ ಅದು ಎಲ್ಲ ಮಲಿನವಾಗಿ ಹೋಯ್ತಾ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಅಲ್ಲಿ ಬಾಕಿ ಇದಕ್ಕೆಲ್ಲ ಕುರುಡನ ತರ ಕುತ್ಕೊಳ್ತಿದ್ದೀರಾ. ಬಿಗ್ ಬಾಸ್, ವೈ ಬಿಗ್ ಬಾಸ್? ನಿಮ್ಮ ಪರ್ಸನಲ್ ಟಾರ್ಗೆಟ್ ಅನ್ಕೊಂಡು ಬಿಗ್ ಬಾಸ್ ಮನೆಯಲ್ಲಿ ನಾಟಕ ಮಾಡ್ತಾ ಇದ್ದೀರಾ. ಇಲ್ಲಿ ಹಾಕ್ರಿ, ತಾಕತ್ತಿದ್ರೆ ಶ್ರೀಮಂತನಿಗೂ ಅದೇ ಕಾನೂನು, ಬಡವನಿಗೂ ಅದೇ ಕಾನೂನು. ಯಾವ ವ್ಯಕ್ತಿ ಕಾರ್ಖಾನೆಗಳನ್ನ ಇಟ್ಕೊಂಡು ಕುತ್ಕೊಂಡಿದ್ದಾನೋ ಅವನಿಗೂ ಅದೇ ಕಾನೂನು ಕೊಡಿ, ಮಿಕ್ಕವರಿಗೂ ಅದೇ ಕಾನೂನು ಕೊಡಿ. ಯಾಕಾಗೋದಿಲ್ಲ? ಗುಬ್ಬಿ ಮೇಲ್ ಬ್ರಹ್ಮಾಸ್ತ್ರ ಹೊಡಿಬೇಕು ಅಂತಂದ್ರೆ ತಾ ಮುಂದು ಅಂದ್ಕೊಂಡು ಬಂದ್ಬಿಡೋದು. ಏನ್ ಹೇಳೋಣ, ಜನ ಎಲ್ಲವನ್ನೂ ನೋಡ್ತಾ ಇರ್ತಾರೆ. ಯಾವತ್ತಾದ್ರೂ ಅವೇರ್ನೆಸ್ ಕೊಡುವಂತಹ ಕೆಲಸವನ್ನ ಮಾಡಿದ್ದೀರಾ ನೀವು? ಒಂದು ಊರಲ್ಲಿ ಒಂದು ಅವೇರ್ನೆಸ್ ಕಾರ್ಯಕ್ರಮ ಅಂತ 4 ಜನರು ಸೇರಿಸ್ಕೊಂಡು ಕೂತ್ಕೊಂಡ್ಬಿಟ್ರೆ ಆಗೋಗ್ತಿತ್ತಲ್ವಾ? ಜನರಿಗೂ ತಿಳುವಳಿಕೆ ಬರ್ತಿತ್ತಲ್ವಾ? ಈ ಕಾನೂನುಗಳನ್ನ ಉಲ್ಲಂಘನೆ ಮಾಡಿದ್ರೆ ಇಂಥವರಿಗೆ ಈ ಶಿಕ್ಷೆ. ಯಾರೇ ಕಾರ್ಖಾನೆಗಳನ್ನ ಸ್ಥಾಪನೆ ಮಾಡಿ ವಿಷಪೂರಿತವಾಗಿರುವಂತಹ ನೀರನ್ನ ನದಿಗಳಿಗೆ ಬಿಟ್ಟು ಅದರಿಂದ ಮೀನ್ ಸತ್ತೋಗಿ, ನಾವು ಸತ್ತೋಗಿ ಎಲ್ಲ ಆಗ್ತಾ ಇದ್ರೆ ಈ ರೀತಿಯ ಕರೆಗೆ ಕಾಲ್ ಮಾಡಿ, ಈ ರೀತಿ ನಂಬರ್ಗೆ ಕಾಲ್ ಮಾಡಿ, ಈ ರೀತಿಯ ಶಿಕ್ಷೆ ಅವರಿಗಿರುತ್ತೆ. ಯಾವತ್ತಾದ್ರೂ ಇಷ್ಟು ದಿನದೊಳಗಡೆ ನಾನೆಲ್ಲೂ ಕಂಡಿಲ್ಲ. ನಿಮ್ಮ ಪರ್ಸನಲ್ ಜಿದ್ದಿಗೆ ನಟ ಸುದೀಪ್ರನ್ನ ಟಾರ್ಗೆಟ್ ಮಾಡಲಾಗಿದ್ಯಾ? ಮೊದಲೇ ಸುದೀಪ್ ಬೊಮ್ಮಾಯಿ ಅವರ ಪರಮ ನಟ ಸುದೀಪ್ರನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆಯಾ? ಮೊದಲೇ ಸುದೀಪ್ ಬೊಮ್ಮಾಯಿ ಅವರ ಪರಮಾಪ್ತ, ಬೊಮ್ಮಾಯಿ ಅವರ ಮುಂದಿನ ಬಾಮೈದ ಸುದೀಪ್ ಇಲ್ಲದ ನೆಪವನ್ನ ಹುಡುಕಿ ಸುದೀಪ್ ಟಾರ್ಗೆಟ್ ಮಾಡಲಾಗ್ತಾ ಇದೆಯಾ? 10 ವರ್ಷಗಳಿಂದ ನಡೀತಿರುವಂತಹ ಶೋಗೆ ಯಾಕಿಷ್ಟು ಟಾರ್ಚರ್? ಇವರ ನೋಟಿಸ್ ಬೆನ್ನಲ್ಲೇ STP ಬಗ್ಗೆ ಉಲ್ಲೇಖ. 250 KLD STP ಇದೆ ಅಂತ ಹೇಳಿದ್ದಾರೆ. ಆದರೆ ಇದು ವರ್ಕ್ ಆಗ್ತಿಲ್ಲ ಅನ್ನುವಂಥ ವಾದ ಹೂಡಿದ್ದಾರೆ. ಆಫೀಸರ್ಸ್ ಖುದ್ದು ಸಚಿವರೇ ಪ್ರೆಸ್ ಮೀಟ್ ಮಾಡಿ ಒಂದು ವಿಚಾರವನ್ನು ಹೇಳಿದ್ದಾರೆ. ಅವರ ಆಕ್ಷೇಪ
ಇರೋದು ಅಂದರೆ SCP ಹಾಕಿದ್ದಾರೆ, ಆದರೆ ನಮ್ಮ ಅನುಮತಿ ತೆಗೆದುಕೊಂಡಿಲ್ಲ ಅಂತ ಹೇಳಿರುವಂತಹ ಸಚಿವರು. ಇದು ಫ್ರೀಡಮ್ ಟಿವಿಯ ಮಾಸ್ಟರ್ ಎಕ್ಸ್ಕ್ಲೂಸಿವ್ ನ್ಯೂಸ್ ಆಗಿದೆ. ಕತೆ ಹೇಳ್ತೀನಿ ಈಗ. ಕಿಚ್ಚ ಸುದೀಪ್ ಅವರಿಗೆ ನಟ್ಟು ಬೋಲ್ಟು ರಿಪೇರಿ ಮಾಡಕ್ ನಿಂತ್ರ ಅನ್ನುವಂಥದ್ದು ಕೂಡ ಒಂದ್ ಕಡೆ ಪ್ರಶ್ನೆಯಾಗಿದೆ. ಸುದೀಪ್ ಅವರನ್ನು ಟಾರ್ಗೆಟ್ ಮಾಡ್ಬೇಕು ಅಂದ್ರೆ ಮಾಡ್ಕೊಳ್ಳಿ. ಏನ್ ಕೆಟ್ಟದೇನ್ ಮಾಡಿದ್ದಾರೆ ಸುದೀಪ್, ಒಳ್ಳೇದೇನ್ ಮಾಡಿದ್ದಾರೆ ಅಂತ ಯೋಚನೆ ಮಾಡ್ಕೊಂಡು ಮಾಡಿ. ಸುಮ್ಮನೆ ಎಲ್ಲ ಮಾಡಕ್ ಹೋದ್ರೆ ಅವ್ರ ಫ್ಯಾನ್ಸ್ ಬಿಡೋದಿಲ್ಲ. ಸುಮ್ಮನೆ ರೊಚ್ಚಿ ಕೇಳ್ತಾರೋ, ಸರ್ಕಾರನೂ ನೋಡಲ್ಲ ಮತ್ತು ಯಾವುದೂ ನೋಡಲ್ಲ. ಸುದೀಪ್ ಏನಾದರೂ ತಪ್ಪು ಮಾಡಿದ್ರೆ ಮಾತನಾಡಿ. ಸುದೀಪ್ ಅವರಿಂದ ಏನಾದ್ರು ತಪ್ಪಾಯಿತು ಅಂತಂದರೆ ಕ್ವಶನ್ ಮಾಡಿ. ಅದು ಬಿಟ್ಟು ಬಿಗ್ ಬಾಸ್ ಮನೆಯ ವಿಚಾರಕ್ಕೆ ಬರೋದು ಅಥವಾ ಮನೋರಂಜನೆಯ ಕಾರ್ಯಕ್ರಮದ ವಿಚಾರವನ್ನು ಬರೋದು ಅದೆಲ್ಲ ಮಾಡೋದು ಇಟ್ಸ್ ನಾಟ್ ಗುಡ್ ಅಂತ ಅಂದ್ಕೊಳ್ತೀನಿ. ಯಾಕಪ್ಪ ನಿನಗೆ ಯಾಕೆ ಅಷ್ಟೊಂದು ಪ್ರೀತಿ ಅಂತ ನಾನು ಕೇಳಬಹುದು ನೀವು. ಆದರೆ ಪ್ರೀತಿ ವಿಶ್ವಾಸ ಅಂತಲ್ಲ, ಬಿಗ್ ಬಾಸ್ ಮನೆಗೆ ನಡೆಸ್ತಾ ಇರುವಂತಹ ವಾಯು ಮಾಲಿನ್ಯ, ಪರಿಸರ ಮಾಲಿನ್ಯ, ಕಾಡು ನಾಶದಕ್ಕಿಂತ ಹೆಚ್ಚಾಗಿ ಬೇರೆ ಕಡೆಗೆ ಆಗ್ತಾ ಇದೆ ಸರ್. ಅದ್ರ ಬಗ್ಗೆ ಯಾಕೆ ನೀವು ಕ್ವಶನ್ ಮಾಡಲ್ಲ? ಅದ್ರ ಬಗ್ಗೆ ಯಾಕೆ ನೀವು ಸುಮ್ಮನೆ ಇರ್ತೀರಾ? ಅವಾಗ ಯಾಕೆ ನೀವು ಸೈಲೆಂಟ್ ಆಗಿರ್ತೀರಾ? ಯಾಕೆ ಜಾಣ ಕುರುಡನ್ನು ತೋರಿಸ್ತೀರಾ? ನಿಮಗೆ ಬೇಕಾದವರಿಗೆ ಯಾಕೆ ಒಂದು ನ್ಯಾಯವನ್ನು ಮಾಡ್ತೀರಾ? ನಿಮಗೆ ಬೇಡದೆ ಹೋದವರಿಗೆ ಒಂದು ನ್ಯಾಯವನ್ನು ಯಾಕೆ ಮಾಡ್ತೀರಾ? ನಟ ಸುದೀಪ್ರನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆ ಕೂಡ ಮೂಡ್ತಾ ಇದೆ. ಈಗಾಗಲೇ ಸುದೀಪ್ ಬೊಮ್ಮಾಯಿಯವರ ಪರಭಾಪ್ತರಾಗಿದ್ದಾರೆ. ಬೊಮ್ಮಾಯಿಯವರ ಮುದ್ದಿನ ಬಾಮೈದ ಸುದೀಪ್ ಅವರ ಮೇಲೆ ಕೆಂಡ ಕಾರ್ಲುವಂತಹ ನೆಪವನ್ನ ಇಟ್ಟುಕೊಂಡು ಈ ರೀತಿಯಾಗಿ ಮಾಡಲಾಗ್ತಿದ್ಯಾ, ಇಲ್ಲದ ನೆಪವನ್ನ ಹುಡುಕಿ ಸುದೀಪ್ ಅವರನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆಯಾ? 10 ವರ್ಷದಿಂದ ನಡೀತಿರುವಂತಹ ಶೋಗೆ ಯಾಕಿಷ್ಟು ಟಾರ್ಚರ್? ಈಗ ಇಷ್ಟು ವರ್ಷ ಇಲ್ಲದೆ ಹೋಗಿದ್ದು ಈಗ ಯಾಕೆ ಬಂತು? ಇದು ಇವರ ನೋಟಿಸ್ ಬೆನ್ನಲ್ಲೇ STP ಬಗ್ಗೆ ಉಲ್ಲೇಖ ಮಾಡಲಾಗಿದ್ದು 250 KLD STP ಇದೆ ಅಂತ ಹೇಳಿದ್ದಾರೆ. ಆದರೆ ಇದು ವರ್ಕ್ ಆಗ್ತಾ ಇಲ್ಲ ಎನ್ನುವಂತಹ ವಾದ ಹೂಡಿದ್ದಾರೆ ಆಫೀಸರ್ಸ್. ಖುದ್ದು ಸಚಿವರೇ ಪ್ರೆಸ್ ಮೀಟ್ ಮಾಡಿ ಈ ಬಗ್ಗೆ ವಿಚಾರವನ್ನು ಹೇಳಿದ್ದಾರೆ. ಅವರ ಆಕ್ಷೇಪ ಇರೋದು SCP ಹಾಕಿದ್ದಾರೆ, ಆದರೆ ನಮ್ಮ ಅನುಮತಿಯನ್ನು ತೆಗೆದುಕೊಂಡಿಲ್ಲ ಅಂತ ಹೇಳಿರುವಂತಹ ಸಚಿವರು. ಇದು ಫ್ರೀಡಮ್ ಟಿವಿಯ ಮಾಸ್ಟರ್ ಎಕ್ಸ್ಕ್ಲೂಸಿವ್ ನ್ಯೂಸ್. ಬಿಗ್ ಬಾಸ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಬೇಕೇ ವಿನಃ ಅದೇನೋ ಪರಿಸರ ಮಾಲಿನ್ಯ ಅಂತೆ, ಮತ್ತೊಂದಂತೆ ಪರಿಸರ ಮಾಲಿನ್ಯ ಮತ್ತೊಂದು ಅದೆಲ್ಲವೂ ಕೂಡ ಬಿಗ್ ಬಾಸ್ ಮನೆಗಿಂತ ಬೇರೆ ಕಡೆಗೆ ಜಾಸ್ತಿಯಾಗಿ ನಡೀತಾ ಇದೆ. ಜಾಣ ಕುರುಡನ್ನ ಸರ್ಕಾರದವರು ವಹಿಸ್ಕೊಂಡಿದ್ದಾರೆ. ಘಂಟಾಘೋಷವಾಗಿ ಹೇಳ್ತೀನಿ ನಾನು. ಕಂಡವ್ರು ಬಾಕಿ ಕಡೆಗೆಲ್ಲ ಸುಮ್ಮನೆ ಇದ್ಕೊಂಡು ಈಗ ಬಿಗ್ ಬಾಸ್ ಮನೆಗೆ ಯಾಕೆ? ಬಿಗ್ ಬಾಸ್ ಮೇಲೆ ರಾಜ್ಯ ಸರ್ಕಾರ ಇದೆಂಥ ಕೃತ್ಯವನ್ನು ಎಸಗ್ತಾ ಇದೆ. ಬಿಗ್ ಬಾಸ್ ಮನೆಯಲ್ಲಿ ಈ ರೀತಿಯಾಗಿ ಮಾಡೋದು ತಪ್ಪಾಗಿರುತ್ತೆ. ಬಿಗ್ ಬಾಸ್ ಮನೆ ಯಾಕೆ ನಿಲ್ಲಿಸಿದ್ರಿ ಅಂತ ಹೇಳಿ ನಾನು ಈಶ್ವರ್ ಖಂಡ್ರೆ ಅವ್ರಿಗೆ ಒಂದು ಮಾತು ಕೇಳಬೇಕು. ಸರ್, ಒಂದು ಮಾತು ಹೇಳ್ಬಿಡಿ, ಬೇರೆ ಕಡೆಯಲ್ಲಿ ಕಾಡು ನಾಶ ಆಗಲೇ ಇಲ್ವಾ? ಆನ್ಸರ್ ಕೊಟ್ಬಿಡಿ ಸರ್. ನಾನು ಬಿಗ್ ಬಾಸ್ ಮನೆಯಲ್ಲಿ ಆ ಚದರ್ ಜಾಗದಲ್ಲಿ ಎಷ್ಟು ಕಾಡು ನಾಶವಾಗಿರ್ಬೋದು ಅನ್ನೋದು ಲೆಕ್ಕ ಕೊಡ್ತೀನಿ. ನೀವು ಬೇರೆ ಕಡೆಯಲ್ಲಿ ಎಷ್ಟು ಕಾಡು ನಾಶವಾಗಿದೆ ಅನ್ನೋದು ಲೆಕ್ಕ ಕೊಟ್ಬಿಡಿ. ಇಬ್ರು ಕೂತ್ ಮಾತಾಡ್ಬಿಡೋಣ, ಜನಸಾಮಾನ್ಯರಿಗೂ ಅದು ಗೊತ್ತಾಗ್ಬಿಡ್ಲಿ. ಯಾಕೆ ಸರ್ ಈ ರೀತಿಯಾಗಿ ಮಾಡಿದ್ರೆ ಜನ ಸುಮ್ಮನೆ ಇರ್ತಾರಾ? ಬಿಗ್ ಬಾಸ್ ಯಾಕೆ ನಿಲ್ಲಿಸಿದ್ರಿ? ಕಾಡು ಮಂತ್ರಿ ಖಂಡ್ರೆ ಅವರೇ, ನರೇಂದ್ರ ಸ್ವಾಮಿ ಅವರೇ ಮಾಡೋ ಕೆಲಸವನ್ನ ಬಿಟ್ಟು ಸರ್ಕಾರ ಬಿಗ್ ಬಾಸ್ ಮನೆಯನ್ನ ಮುಚ್ಚಿದ್ಯಾಕೆ? ವೃಷಭಾವತಿ ನದಿ ಎಲ್ಲಿದೆ ಅಂತ ಹೇಳಿ ಈಗ ಕೆಲವೊಬ್ರಿಗೆ ಗೊತ್ತಿದೆಯೋ ಇಲ್ವೋ? ವೃಷಭಾವತಿ ನದಿ ಬೆಂಗಳೂರಿನ ಜೀವನಾಡಿ ಆಗಿತ್ತು, ಕುಡಿಯುವ ನೀರಾಗಿತ್ತು. ಅದಕ್ಕೆ ಉತ್ತರ ಕೊಡ್ತಾ ಇಲ್ಲ ನೀವು. ಅದು ಎಲ್ಲಿ ಹೋಯ್ತು, ಕಾರಣ ಆಯ್ತು, ಅದಕ್ಕಿಲ್ಲ ಉತ್ತರ. ಸಾಕಷ್ಟು ವಿಚಾರಗಳನ್ನ ಮಾತನಾಡಬೇಕು. ಅದೆಲ್ಲೋಯ್ತು? ವೃಷಭಾವತಿ ನದಿ ಎಲ್ಲೋಯ್ತು? ಮಂಗಳೂರಿನ ಫಿಶ್ ಮಿಲ್ಸ್ ಅಲ್ಲಿಗೆ ಪರಿಸ್ಥಿತಿ ಏನು? ಆ ವಾಸನೆಯಲ್ಲಿ ಬದುಕಕ್ಕಾಗಲ್ಲ. ಇದ್ರ ಬಗ್ಗೆ ಎಲ್ಲ ಯೋಚನೆ ಇಲ್ಲ. ಆ ಫನ್ ವರ್ಡು, ಆ ವಂಡ್ರಲ್ಲ ಮತ್ತೊಂಡ್ರ ಏನದು? ಅದರಲ್ಲಿ ನಿಮ್ ಕಾಡು ನಾಶವಾಗಿಲ್ಲ, ಪರಿಸರ ನಾಶವಾಗಿಲ್ಲ, ಏನೂ ನಾಶವಾಗ್ತಾ ಇಲ್ಲ. ಬಟ್ ಬಿಗ್ ಬಾಸ್ ಅಲ್ಲಿ ನಮಗೆ ಬರೋಬ್ಬರಿ ಕಾಡು ನಾಶ ಆಗಿದೆ ಅಲ್ಲ, ಅಲ್ಲಿದ್ದವ್ರು ಯಾರು ಉಸಿರಾಡ್ತಾ ಇಲ್ಲ ಅನ್ಸುತ್ತೆ. ಕಾಡು ನಾಶ ಆಗ್ಬಿಟ್ಟಿದೆಯಲ್ಲ ಸರಿ. ಇಟ್ಸ್ ನಾಟ್ ಗುಡ್ ಮೇ ಬಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.